ಹಾಯ್ ಇಲ್ಲಿ ನೋಡ್ರಿ ನಾ ಹಾಕಿದ ಮೆಂತ್ಯ ಪಲ್ಯ ಪುಂಡೆ ಪಲ್ಯ ಈ ರೀತಿ ಮೊಳಕೆ ಬರಾಕತ್ತಿದ್ ನೋಡಿದ್ರ ನಂಗರ ಭಾರಿ ಖುಷಿ ಆಯ್ತು. ಅದನ್ನು ಈ ಪುಂಡಿ ಪಲ್ಯದ ಎಲಿ ನೋಡಿ ಅಮ್ಮ ನಂಗೆ ಎಷ್ಟು ಖುಷಿ ಆಗಕತ್ತದ. ಯಾಕಂದ್ರ ಈ ಸೀಡ್ಸ್ ಎಲ್ಲ ನಾನು ನಮ್ಮ ಇಂಡಿಯಾ ಒಳಗ ನಮ್ಮ ಮನಿ ಮುಂದ ವಾಕ್ ಮಾಡ್ಬೇಕಾದ್ರ ಸೀಡ್ಸ್ ನೋಡಿ ತಗೊಂಡು ಹಾಕೊಂಡ್ ಬಂದಿದ್ದೆ. ಬಟ್ ಹಾಕಿದ ತಕ್ಷಣ ಈ ರೀತಿ ಬೆಳೆದಿರೋದ್ ನೋಡಿದ್ರ ನಂಗೆ ಭಾಳ ಖುಷಿ ಆಗಕತ್ತೈತೆ. ಆಮೇಲೆ ಇವತ್ತ ಮನ್ಯಾಗ ನಾ ಒಬ್ಬಾಕೆನೆ ಇದೀನಿ. ಅನನ್ಯ ಸ್ಕೂಲಿಗೆ ಹೋದ್ಲು, ಆಕಿನ್ ಬಿಟ್ಟು ಬಂದೆ. ವಿನಯ್ ಅವ್ರ ಆಫೀಸ್ ವರ್ಕ್ ಮೇಲೆ 4-5 ಡೇಸ್ ಬೇರೆ ಊರಿಗೆ ಹೋಗ್ಯಾರ, ಹಂಗಾಗಿ ನಾ ಒಬ್ಬಾಕೆನೆ ಇದೀನಿ. ಆಮೇಲೆ ಇವತ್ತ ಕ್ಲೀನಿಂಗ್ ಮಾಡಮ್ ಅನ್ಕೊಂಡಿದ್ದೆ. ಬಂದ ತಕ್ಷಣ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ತಿಂದೆ, ಅದಾದ್ಮೇಲೆ ಕ್ಲೀನಿಂಗ್ ಶುರು ಮಾಡಿದೆ. ಆಮೇಲೆ ಮನ್ಯಾಗ ನಾ ಇಟ್ಟಿರೋ ಸಾಮಾನ್ ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ಇರ್ಲಿಲ್ಲ. ಮನ್ಯಾಗ ಬಹಳ ಡಸ್ಟ್ ಎಲ್ಲ ಇತ್ತು. ಕ್ಲೀನ್ ಇರ್ಲಿಲ್ಲ ಅಂದ್ರೆ ನಂಗೆ ಒಂಥರ ಆಂಗ್ಸೈಟಿ ಡಿಪ್ರೆಷನ್ ಬಂದ್ಬಿಡ್ತದ. ಈ ವೀಕೆಂಡ್ ಒಳಗ ನಂಗೆ ಒಂದ್ ಚೂರ್ ಹೆಲ್ತ್ ಸರಿ ಇರ್ಲಿಲ್ಲ. ಆಮೇಲೆ ಕುಕ್ಕಿಂಗ್ ಮಾಡ್ಕೊಂಡು ನಂಗೆ ಯಾಕೋ ಕ್ಲೀನಿಂಗ್ ಮಾಡೋದೇ ಆಗ್ಲಿಲ್ಲ. ಹಂಗಾಗಿ ಇವತ್ ಫಸ್ಟ್ ಡಸ್ಟಿಂಗ್ ಮಾಡಿದೆ, ಆಮೇಲೆ ವ್ಯಾಕ್ಯೂಮ್ ಮಾಡಿ ಮಾಪ್ ಎಲ್ಲ ಮಾಡಿದೆ ಮನಿ. ಆಮೇಲೆ ನನಗ ಮನ್ಯಾಗ ಡೆಕೋರ್ ಮಾಡೋದು ಆಮೇಲೆ ಪ್ಲಾಂಟ್ಸ್ ಎಲ್ಲ ಇಡೋದು ಬಹಳ ಇಷ್ಟ ಆಗ್ತದ. ಬಟ್ ಸದ್ಯಕ್ಕೆ ಪ್ಲಾಂಟ್ಸ್ ತರ ಐಡಿಯಾ ಏನಿಲ್ಲ ನಂಗೆ. ಯಾಕಂದ್ರ ನೆಕ್ಸ್ಟ್ 1-2-3 ಮಂತ್ಸ್ನಾಗ ನಂದು ಡೆಲಿವರಿ ಆಗ್ತದ. ಅದಾದ್ಮೇಲೆ ನನಗೆ ಕೇರ್ ಮಾಡ್ಕೊಳಕ್ ಆಗಲ್ಲ. ಪ್ಲಾಂಟ್ಸ್ ಎಲ್ಲ ಹೆಂಗ್ ಕೇರ್ ಮಾಡೋದು ಅಂತ ಹೇಳಿ ತರದ್ ಬೇಡ ಅಂತ ಅನ್ಕೊಂಡಿನಿ. ಇವನ್ ಮನ್ಯಾಗೂ ಅಷ್ಟೇ ಡೆಕೋರ್ ಸಾಮಾನ್ ಏನದಲ್ಲ ಅದನ್ನು ಬಹಳ ಮಿನಿಮಮ್ ಇಡಕ್ ಟ್ರೈ ಮಾಡಕತ್ತೀನಿ. ಒಂದೊಂದ್ಸಲ ಸ್ಟೋರ್ಗೆ ಹೋದಾಗ ಅನ್ಸುತ್ತ ತಗೊಂಡ್ ಬಂದ್ಬಿಡ್ಬೇಕು ಅಂತ ಹೇಳಿ ಆದಷ್ಟು ಅವಾಯ್ಡ್ ಮಾಡಕತ್ತೀನಿ, ತಂದು ಏನು ಇಡಲಾಗಿನ್ ನಾನು. ಆಮೇಲೆ ಮನ್ಯಾಗ ಹೆಣ್ಮಕ್ಳು ಕಷ್ಟಪಟ್ಟು ನೀಟ್ ಕ್ಲೀನ್ ಮಾಡಿ ಇಟ್ಟಿರ್ತಾರಲ್ಲ, ಮನ್ಯಾಗ ಗಂಡ್ಮಕ್ಳು ಅವ್ರಿಗೆ ಬಂದ್ ಹೆಲ್ಪ್ ಮಾಡ್ಲಿಕ್ಕಿಲ್ಲ, ಅಟ್ ಲೀಸ್ಟ್ ಅವ್ರು ಎಲ್ಲಿ ಇಟ್ಟಿರ್ತಾರಲ್ಲ ಸಾಮಾನ್ಗಳನ್ನ ಅದನ್ನ ಅಲ್ಲೇ ಇಡಕ್ ಟ್ರೈ ಮಾಡ್ರಿ. ಅದರಿಂದ ಅವ್ರಿಗೂ ಎಷ್ಟೋ ಹೆಲ್ಪ್ ಆಗುತ್ತ. ಆಮೇಲೆ ಕೆಳಗೆಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಲ್ ಬಂದೆ. ಬೆಡ್ರೂಮ್ ಒಳಗ ಇಲ್ಲಿ ನೋಡ್ರಿ ನಮ್ಮ ಅನನ್ಯ ಮೇಡಮ್ ಇತ್ತೀಚಿಗೆ ನನ್ಗೊಂದ್ 2 ಪಿಲ್ಲೋ ಹೆಚ್ಚಿಗೆ ಬೇಕಾಗ್ತದ. ಹೊಟ್ಟಿ ಹತ್ರ ಬೆನ್ನ ಹತ್ರ ಇಟ್ಕೊಂಡ್ ಮಲ್ಕೊಂಡಿರ್ತೀನಿ, ಅಕ್ಕಿಗೂ ನನ್ ತರ ಬೇಕಂತ, ಹಂಗಾಗಿ ಜಾಸ್ತಿ ಪಿಲ್ಲೋಸ್ ಆಗ್ಬಿಟ್ಟಾವ್ ನಮ್ಮ ಮನ್ಯಾಗ. ಇಲ್ಲಿ ನೋಡ್ರಿ ಸ್ನಾಕ್ಸ್ ರೈಸ್ ಕ್ರ್ಯಾಕರ್ಸ್ ನನ್ನ ಸೈಡ್ ಇಟ್ಕೊಂಡಿರ್ತೀನಿ, ರಾತ್ರಿ ಹಶು ಆದ್ರೆ ತಿನ್ನಕ್ ಬೇಕಂತೇಳಿ ಅದಿತ್ತು. ಹಂಗೆ 1-2 ತಿಂದೆ. ಅದಾದ್ಮೇಲೆ ಮತ್ತ ಕಂಟಿನ್ಯೂ ಮಾಡಿದೆ ಕ್ಲೀನಿಂಗ್. ಇದು ಮಾಡಕ್ ನಂಗೆ 2 ತಾಸ ಆಯ್ತು. ಅದಾದ್ಮೇಲೆ ಮಸ್ತ್ ನಗೆ ಬಿಸಿ ನೀರ್ ಸ್ನಾನ ಮಾಡಿ ಫ್ರೆಶನ್ ಅಪ್ ಆಗಿ ಇಲ್ಲಿ ಒಂದ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳಕತ್ತೀನಿ. ನಂಗರ ಈ ಸೆರಮ್ ಬಹಳ ಇಷ್ಟ ಆಗ್ತದ, ಸೆಂಟೆಲಾ ಸೆರಮ್ ಇದು. ಅದಾದ್ಮೇಲೆ ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ 2 ಮಿಕ್ಸ್ ಮಾಡ್ಕೊಂಡು ಒಂಚೂರ್ ಹಚ್ಕೊಂಡ್, ಆಮೇಲೆ ನಂಗೆ ಸರ್ಪ್ರೈಸ್ ಅನ್ಸಿದ್ದು ಈ ಲಿಪ್ಸ್ಟಿಕ್ ನೋಡ್ರಿ, ಜೂಡಿಯೋ ಒಳಗ್ ತಂದಿದ್ದೆ. ಜಸ್ಟ್ 159 ರುಪೀಸ್ ಅದಕ್ಕ. ಇದರ ಒಂದ್ಸಲ ಹಚ್ಕೊಂಡು ಊಟ ಮಾಡಿದ್ಮೇಲೆನು ಶೇಡ್ ಹೋಗಿರಲ್ಲ, ಹಂಗೆ ಇರ್ತದ. ಭಾರಿ ಮಸ್ತ್ ಅದ ಲಿಪ್ಸ್ಟಿಕ್ ಅರ. ಆಮೇಲೆ ಈ ಡ್ರೆಸ್ ನೋಡ್ರಿ, ಇದತ್ರ ನಾ ತಗೊಂಡ್ ಬಹಳ ವರ್ಷ ಆಗ್ಯದ. ಇದಂತ್ರು ನನ್ ಫೇವ್ರೆಟ್ ಡ್ರೆಸ್. ಒಂದೊಂದ್ಸಲ ನನ್ಗ ಇಷ್ಟ ಆಯ್ತು ಅಂದ್ರ ಅದನ್ನ ತೆಗೆದೇ ಇಲ್ಲ ನೋಡ್ರಿ ನಾವು. ಇದು ತಗೊಂಡ್ ಬಹಳ ವರ್ಷ ಆಗ್ಯದ, ಹಂಗೆ ಯೂಸ್ ಮಾಡ್ತಾನೆ ಇರ್ತೀನಿ ನಾನು ಪ್ರತಿ ಸಮ್ಮರ್. ಆಮೇಲೆ ಅನನ್ಯನ್ ಸ್ಕೂಲಿಂದ ಕರ್ಕೊಂಬರಮಂತ ಹೋಗಿದ್ದೆ. ಇವತ್ ವೆದರ್ ಅಂತೂ ಇಷ್ಟು ಮಸ್ತ್ ಇತ್ತಲ್ಲ. ನೋಡ್ರಿ ಅನನ್ಯಂದು ಹಲ್ ಬಿತ್ತಂತ, ಇದು 7th ಹಲ್ಲು. ಆಕಿನ್ 7th ಬರ್ಡೇನು ಬರಾಕತ್ತದ ಈಗ. ಪ್ರತಿ ಸಲ ಹಲ್ ಬಿದ್ದಾಗ ಅವ್ರ ಸ್ಕೂಲ್ನಾಗ ಇದೊಂದು ಟ್ರೆಜರ್ ಬಾಕ್ಸ್ ಕೊಡ್ತಾರ, ಅವ್ನ್ ಕಲೆಕ್ಟ್ ಮಾಡ್ಯಾಳಂತ, ಅವನ್ನೇ ಇಲ್ಲಿ ತೋರ್ಸಕತ್ತಾಳ. ಇದಾಗಿತ್ತು ಇವತ್ತಿನ ಲಾಗು. ಮುಂದಿನ ಲಾಗ್ನಾಗ ಸಿಗ್ತೀನಿ. ಬಾಯ್.